ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಅಗ್ನಿ ಪರೀಕ್ಷೆ ಶೋನ 3rd ಎಪಿಸೋಡಿನ ರಿವ್ಯೂ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ನಾನು ಒಂದೊಂದು ಪ್ಯಾರಾ ಆಯ್ತಾ ಪೂರ್ತಿ ಪಿನ್ ಟು ಪಿನ್ ನೋಡಿ ನಿಮ್ ಮುಂದೆ ನಾನು ರಿವ್ಯೂ ಮಾಡಿದ್ರೆ ನೀವು ನೋಡ್ಲಿಲ್ಲ ಅಂದ್ರೆ ಹೆಂಗ್ ಹೇಳಿ? ಸಪೋರ್ಟ್ ಮಾಡಿ ಪ್ಲೀಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಅಟ್ಲೀಸ್ಟ್ ವಿಡಿಯೋ ಒಂದು ಲೈಕ್ ಆದ್ರೂ ಮಾಡಿ. ಓಕೆ, 3rd ಎಪಿಸೋಡು ನಿಜವಾಗ್ಲೂ ಕೂಡ ಸೂಪರ್ ಆಗಿತ್ತು. ಈಗ ಅಗ್ನಿ ಪರೀಕ್ಷೆ ಶೋ ನಿಜವಾದ ಗೇಮು ಈಗ ಸ್ಟಾರ್ಟ್ ಆಗ್ತಾ ಇದೆ. ನಿಜವಾದ ಗೇಮ್ ಸ್ಟಾರ್ಟ್ ಆಗ್ತಾ ಇದೆ. ನನಗಂತೂ ಅಗ್ನಿ ಪರೀಕ್ಷೆ ಶೋನ 3rd ಎಪಿಸೋಡು ಸೂಪರ್ ಆಗಿ ಇಷ್ಟ ಆಯ್ತು. ನನಗೆ ಸೂಪರ್ ಆಗಿ ಇಷ್ಟ ಆಯ್ತು ಅನ್ನೋದಕ್ಕಿಂತ ಈಗ ಒಂಥರ ಏನೋ ಓಕೆ, ಅಗ್ನಿ ಪರೀಕ್ಷೆ ಶೋ ಇಂದ ಒಂದು ಒಳ್ಳೆ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಓಕೆ, ಫಸ್ಟ್ ಬಂದಂತಹ ಕಂಟೆಸ್ಟೆಂಟ್ ಲಕ್ಷ್ಮಿ ಗೌಡ, ಮಂಡ್ಯದ ಹುಡುಗಿ ಆಯ್ತಾ, ಬೆಂಗಳೂರಿನಲ್ಲಿರೋದು. IT ವರ್ಕ್ ಮಾಡ್ತಾ ಇದ್ದಾರೆ. ಆ ಮಂಡ್ಯ ಕದರು ಹುಡುಗಿಲಿ ಎದ್ದು ಕಾಣ್ತಾ ಇದೆ ಲಕ್ಷ್ಮಿ ಗೌಡನಲ್ಲಿ. IT ಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಬಿಗ್ ಬಾಸ್ ಮೇಲೆ ಒಂದು ಕನಸು ಹೊತ್ಕೊಂಡಿದ್ದಾರೆ. ತುಂಬಾನೇ ರಗಡ್ ಆಗಿದ್ದಾರೆ. ನಿಜವಾಗ್ಲೂ ಫಸ್ಟ್ ಏನಾಯ್ತು ಅಂತಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ 3rd ಎಪಿಸೋಡ್ ಅಲ್ಲಿ ಫಸ್ಟಿಗೆನೆ ಇಬ್ರು ಕಂಟೆಸ್ಟೆಂಟ್ ಒಟ್ಟಿಗೆ ಬಂದ್ರು. ನಾನ್ ತಿಳ್ಕೊಂಡೆ ಆಯ್ತಾ ಇಬ್ರು ಕಂಟೆಸ್ಟೆಂಟ್ ಏನಪ್ಪ ಒಟ್ಟಿಗೆ ಬರ್ತಿದ್ದಾರೆ ಅಂತ. ಬಟ್ ಇಬ್ರು ಕಂಟೆಸ್ಟೆಂಟ್ ಒಟ್ಟಿಗೆ ಬಂದ್ರು. ಸೆಕೆಂಡ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಸಂಸ್ಕೃತಿ, ತೃತೀಯ ಲಿಂಗ, ನಿಮ್ಗೆಲ್ಲರಿಗೂ ಗೊತ್ತು. ಯಕ್ಷಗಾನ ಕಲಾವಿದೆ. ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾರೆ. ಅವರಿಗೆ ಪೊಟೆನ್ಷಿಯಲ್ ಇರಬಹುದು, ಬಟ್ ತುಂಬಾ ಸಾಫ್ಟ್ ಆಗಿ ಮಾತಾಡಿದ್ರು. ಆ ಒಂದು ಸಾಫ್ಟ್ನೆಸ್ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಆಗಲ್ಲ ಅನ್ನೋದು ಜಡ್ಜಸ್ ಕೂಡ ವಾದ. ನಾನು ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ತೃತೀಯ ಲಿಂಗ ಆಗಿರೋದ್ರಿಂದ ನಮ್ಮ ಸಂಸ್ಕೃತಿಯವರು, ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ, ಅವ್ರು ಲೆಸ್ಬಿಯನ್. ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕಿತ್ತು ಅಂತ ನನಗೆ ಅನಿಸ್ತು. ನಿಮ್ಗೆ ಯಾರಿಗೆಲ್ಲ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ. ಯಕ್ಷಗಾನ ಕಲಾವಿದೆ, ನೋಡೋಕ್ಕೂ ಚೆನ್ನಾಗಿದ್ದಾರೆ. ಯಾಕೆಂದ್ರೆ ಈ ತರದವರಿಗೆ ಒಂದು ತೃತೀಯ ಲಿಂಗದಲ್ಲಿ ಇರೋಂಥವ್ರಿಗೆ ಒಂದು ಚಾನ್ಸ್ ಕೊಟ್ರೆ ಬಿಗ್ ಬಾಸ್ ಮನೇಲಿ ಅವ್ರಿಗೂ ಕೂಡ ಒಂದು ಓಕೆ, ನಾವು ಕೂಡ ಬಿಗ್ ಬಾಸ್ಗೆ ಹೋಗ್ಬೋದು ಅನ್ನೋ ಕನಸು ಅವರಲ್ಲಿ ಬರುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್. ಇದಕ್ಕೆ ನೀವ್ ಹೇಳಿ. ಲಕ್ಷ್ಮೀ ಗೌಡ ಮತ್ತು ಸಂಸ್ಕೃತಿ ಅವರಿಗೆ ಆಯ್ತಾ ಒಂದು ಕೆಟ್ಟದಾಗಿ ಜ್ಯೂಸ್ ಮಾಡಿ ಅಂತೇಳಿ ತರಕಾರಿ ಅದು ಇದು ಮೊಟ್ಟೆ ಎಲ್ಲ ಸೇರಿಸಿ ಕೊಟ್ರು. ಇಬ್ರು ಕೂಡ ಕೆಟ್ಟದಾಗಿರೋ ಜ್ಯೂಸ್ ಮಾಡಿದ್ರು. ಜ್ಯೂಸ್ ಮಾಡಿದ್ಮೇಲೆ ಇಬ್ರು ಒಂದೊಂದು ಗ್ಲಾಸ್ ರೆಡಿ ಮಾಡ್ಕೊಂಡ್ರು. ಅವಾಗ ಜಡ್ಜಸ್ ಹೇಳಿದ್ರು, ನಿಮ್ದನ್ನ ಅವ್ರಿಗೆ ಕೊಡಿ, ಅವ್ರದನ್ನ ನಿಮ್ದು ಕೊಡ್ತಾರೆ, ಇಬ್ರು ಕುಡೀರಿ ಅಂದ್ರು. ಇಬ್ರು ಪಾಪ ಕಷ್ಟ ಪಟ್ಕೊಂಡು ಕುಡಿದ್ರು. ಫಸ್ಟ್ ಕುಡಿದಿದ್ದು ಲಕ್ಷ್ಮೀ ಗೌಡ ಅವರ ಕಾನ್ಫಿಡೆನ್ಸ್ ಮತ್ತೆ ಆ ರಗಡ್ತನ ಜಡ್ಜಸ್ ಇಷ್ಟ ಆಗಿ ಬಿಗ್ ಬಾಸ್ ಸ್ಟಾರ್ ಕಂಟೆಸ್ಟೆಂಟ್ ಅನ್ನೋ ಒಂದು ಬ್ಯಾಡ್ಜ್ ಅನ್ನ ಲಕ್ಷ್ಮೀ ಗೌಡ ಅವರಿಗೆ ಕೊಟ್ಟರು. ಲಕ್ಷ್ಮೀ ಗೌಡ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದಾರೆ. ಒಂದು ಬಿಗ್ ಬಾಸ್ ಸ್ಟಾರ್ ಕಂಟೆಸ್ಟೆಂಟ್ ಅನ್ನೋ ಒಂದು ಬಿರುದು ಸಿಕ್ಕಿರೋದ್ರಿಂದ ಲಕ್ಷ್ಮೀ ಗೌಡನ್ಗೆ ಬೆನಿಫಿಟ್ ಜಾಸ್ತಿ. ಇವರು ಬಿಗ್ ಬಾಸ್ ಬರುವಂತ ಚಾನ್ಸಸ್ ಎಲ್ಲ ಕೂಡ ಇದೆ. ನಮ್ಮ ಸಂಸ್ಕೃತಿಯವರು ಅವರಿಗೆ ರಿಜೆಕ್ಟ್ ಮಾಡಿದ್ರು. ಎಲ್ಲರೂ ಕೂಡ ರೆಡ್ ಕೊಟ್ಟು ರಿಜೆಕ್ಟ್ ಮಾಡಿದ್ರು. ಗೊತ್ತಿಲ್ಲ ಕಾರಣ ಏನು ಅನ್ನೋದು ನೀವೇ ಹೇಳ್ಬೇಕು. 3rd ಕಂಟೆಸ್ಟೆಂಟ್ ಶಶಿಧರ್, 21 ವರ್ಷ. ಶಶಿಧರ್ ಅವರು ಹೆಂಗೆ ಅಂತ ಹೇಳೋದು ಗೊತ್ತಾ ನನಗೆ? ಶಶಿಧರ್ ಬಂದ್ಬಿಟ್ಟು ಪಾಪ ಕಾನ್ಫಿಡೆಂಟ್ ಆಗಿದ್ದಾರೆ. ಬಟ್ ಅವ್ರದ್ದು ಒಂದು ಏನ್ ನನಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಶಶಿಧರ್ದವ್ರದ್ದು ಅವ್ರು ಯಾಕೋ ಅಷ್ಟು ನನಗೆ ಇದಾಗ್ಲಿಲ್ಲ. ಜಡ್ಜಸ್ಗಳು ರಿಜೆಕ್ಟ್ ಮಾಡಿದ್ರು ಶಶಿಧರ್ ಅವ್ರನ್ನ. ರಿಜೆಕ್ಟ್ ಮಾಡಿದ್ರು. ನನಗೂ ಅಷ್ಟೇನು ಇಷ್ಟ ಆಗ್ಲಿಲ್ಲ. ಫೋರ್ತ್, ಫಿಫ್ತ್ 2 ಕಂಟೆಸ್ಟೆಂಟ್ ಒಟ್ಟಿಗೆ ಬಂದ್ರು. ವಿಕಾಸ್ ಎ 26 ವರ್ಷ, ಬೆಂಗಳೂರು. 5th ಕಂಟೆಸ್ಟೆಂಟ್ ನಿಖಿಲ್ ಎಂ 29 ವರ್ಷ, ಲಾಯರ್ ಆಯ್ತಾ. ಇಬ್ರು ಕೂಡ ಒಟ್ಟಿಗೆ ಬಂದ್ರು. ಇಬ್ರಲ್ಲಿ ತುಂಬಾ ಪೊಟೆನ್ಷಿಯಲ್ ಇದ್ದಿದ್ದು ವಿಕಾಸ್ ಅವರಲ್ಲಿ. ಹಾಗಾಗಿ ವಿಕಾಸ್ ಅವ್ರನ್ನ ವೇಟಿಂಗ್ ಅಲ್ಲಿ ಇಟ್ಟಿದ್ದಾರೆ. ನಿಖಿಲ್ ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ. 6th ಕಂಟೆಸ್ಟೆಂಟ್ ಇಲ್ಲಿ ಹೈಲೈಟ್ 6th ಕಂಟೆಸ್ಟೆಂಟ್ ಮಾಸ್ ಹೇಮಲತಾ ಜಯಣ್ಣ, 40 ವರ್ಷ, ರೈತ ಮಹಿಳೆ. ಅವರು ರೈತರ ಕಷ್ಟದ ಬಗ್ಗೆ ಒಂದು ಹಾಡು ಹೇಳಿದ್ರು ಗುರು. ನಾನು ಫಿದಾ ಆಗ್ಬಿಟ್ಟೆ. ನಿಜವಾಗ್ಲೂ ಹೇಮಲತಾ ಜಯಣ್ಣ, ಐ ಲವ್ ಯು. ನಾನು ಎಪಿಸೋಡ್ ನೋಡಿದ್ಮೇಲೆ ನಿಮ್ಮ ಐಡಿನ ಕಂಡಿಡ್ದು ನಾನು ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ. ವಾವ್, ನಿಮ್ಮ ಇಂಗ್ಲಿಷ್ ಏನು ಅಮ್ಮ ಒಬ್ಬ ರೈತ ಮಹಿಳೆ ಇಂಗ್ಲಿಷಿಗೆ ಫಿದಾಗರು. ಇಂಗ್ಲಿಷ್ ಹೆಂಗ್ ಮಾತಾಡ್ತಾರೆ ಗೊತ್ತಾ? ಅಯ್ಯೋ, ಬೆಂಕಿ ತರ ಮಾತಾಡ್ತಾರೆ ಆಯ್ತಾ. ವೆಲ್ ನಾಲೆಡ್ಜ್ ಇರುವಂತ ಹೆಣ್ಮಗಳು ನಮ್ಮ ಹೇಮಲತಾ ಅವರು. ನಿಜವಾಗ್ಲೂ ಹೇಮಲತಾ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರೋದು ಪಕ್ಕ. ರೈತ ಮಹಿಳೆ, ಅದರ ಜೊತೆಗೆ
ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ, ಎಲ್ಲ ಭಾಷೆಯ ಹಾಡುಗಳನ್ನು ಆಡ್ತಾರೆ, ಮಿಮಿಕ್ರಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ತುಂಬಾನೇ ಮುಗ್ಧತೆ ಇದೆ ಹೇಮಲತಾರಲ್ಲಿ. ನನಗಂತೂ ಹೇಮಲತಾ ಮಾಸ್ ಮಾಸ್ ಮಾಸ್. ಹೇಮಲತಾ ಅಂತ ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರಬೇಕು. ಹೇಮಲತಾ ಅವರ ಮಾತು, ಅವ್ರ ಇನ್ನೋಸೆಂಟ್ ಜಡ್ಜ್ಗಳಿಗೆ ಇಷ್ಟ ಆಗಿ 4 ಜನ ಕೂಡ ಗ್ರೀನ್ ಕೊಡ್ತಾರೆ. ನಮ್ಮ ಹೇಮಲತಾ ಅವರು ಬಿಗ್ ಬಾಸ್ ಸ್ಟಾರ್ ಕಂಟೆಸ್ಟೆಂಟ್ ಆಗಿದ್ದಾರೆ. ನಿಜವಾಗ್ಲೂ ಹೇಮಲತಾ, ಯು ಡಿಸರ್ವ್. ನಿಮ್ಮನ್ನ ನಾನ್ ಬಿಗ್ ಬಾಸ್ ಮನೇಲಿ ನೋಡಕ್ ಇಷ್ಟಪಡ್ತೀನಿ. ಸೂಪರ್ ಅವರು, ಆಯ್ತಾ. ಅದಾದ ನಂತರ 7th ಕಂಟೆಸ್ಟೆಂಟ್ ಅಂಕಿತಾ ಬಿ, ಆಯ್ತಾ. ಅಂಕಿತಾ ಬಿ 7th 8th ಕಂಟೆಸ್ಟೆಂಟ್ ಇಬ್ರು ಒಟ್ಟಿಗೆ ಬರ್ತಾರೆ, ಸರಿಯಾ. ಅಂಕಿತಾ ಬಿ 22 ವರ್ಷ, ಬ್ಯಾಂಗ್ಳೂರು. 8th ಸುಷ್ಮಾ ಶ್ರೀ ಸಿಂಹಾದ್ರಿ, ಬೆಂಗಳೂರು, 25 ವರ್ಷ ಇವರಿಗೂ. ಇವರಿಬ್ಬರಲ್ಲಿ ತುಂಬಾನೇ ಸ್ವಲ್ಪ ಪೊಟೆನ್ಷಿಯಲ್ ಆಗಿರೋದು, ತುಂಬಾ ರಗಡ್ ಆಗಿರೋದು, ಒಳ್ಳೆ ಟಕ್ಕರ್ ಕೊಡ್ತಾರೆ ಅಂತ ನೋಡೋದಾದ್ರೆ ಸುಷ್ಮಿತಾ ಶ್ರೀ ಸಿಂಹಾದ್ರಿ ಅವರು. ಅಂಕಿತಾ ಅವ್ರು ಯಾಕೋ ಅಷ್ಟು ಇಷ್ಟ ಆಗ್ಲಿಲ್ಲ ಜಡ್ಜಸ್ಗಳಿಗೆ, ಬಟ್ ಆದ್ರೂ ಕೂಡ ಅಂಕಿತಾ ಅವ್ರನ್ನ ವೇಟಿಂಗ್ ಅಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ಅಂಕಿತಾ ಅವರು ಸ್ವಲ್ಪ ಆನೆಸ್ಟ್ ಆಗಿ ಮಾತಾಡೋ ರೀತಿ ಕಾಣ್ತಾ ಇದ್ರೆ, ಸ್ವಲ್ಪ ಇನ್ನೊಂಚೂರು ಅವರು ಖುಷಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅಂಕಿತಾ ಅವರು ಕೂಡ ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ. ಸುಷ್ಮಾ ಸಿಂಹಾದ್ರಿ ಅವರು, ಆಯ್ತಾ, ಸೆಲೆಕ್ಟ್ ಆದ್ರು ನೆಕ್ಸ್ಟ್ ರೌಂಡಿಗೆ. ಅಂಕಿತಾ ಅವರು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ, ಸರಿನಾ. 9th ಕಂಟೆಸ್ಟೆಂಟ್ ಗಂಗಾರಂಗ, ನಿಮ್ಮೆಲ್ಲರಿಗೂ ಗೊತ್ತು. ಇನ್ಸ್ಟಾಗ್ರಾಮ್ ಅಲ್ಲಿ, ಆಯ್ತಾ, ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಗೌರಿಬಿದನೂರು, ಆಯ್ತಾ, ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಇವರು. ಇವರು ನಿಜವಾಗ್ಲೂ ಕೂಡ ಒಳ್ಳೆ ವಿಡಿಯೋಗಳನ್ನ ಮಾಡ್ತಾರೆ, ಬಟ್ ಸ್ವಲ್ಪ ಹುಚ್ಚಾಟ ಜಾಸ್ತಿ. ಬಟ್ ಈ ಕ್ರಿಂಜ್ ಅನ್ನೋದು ಏನಿದೆ, ಈ ಕ್ರಿಂಜ್ ಜಾಸ್ತಿ ಇದೆ. ಹಾಗಾಗಿ ಬಿಗ್ ಬಾಸ್ ಮನೇಲಿ ಇದು ವರ್ಕೌಟ್ ಆಗಲ್ಲ ಅನ್ನೋದು ನಮ್ಮ ಯಾರು ಜಡ್ಜಸ್ಗಳ ಮಾತು. ಜಡ್ಜಸ್ಗಳಲ್ಲಿ ಮಾತಾಡಿ, ಆಯ್ತಾ, 3 ಜನ ರೆಡ್ ಕೊಟ್ರು, ಒಬ್ರು ಗ್ರೀನ್ ಕೊಟ್ರು. ಅವ್ರು ಮಾತಾಡ್ತಾನೆ ಇದ್ರು ಜಡ್ಜು. ಯಾಕೋ ಗಂಗಕ್ಕ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಆಮೇಲೆ ಅವರ ಗಂಡನ ಬಗ್ಗೆ, ಅಂದ್ರೆ ತುಂಬಾ ಕುಡಿತಾರಂತೆ ಅವ್ರ ಗಂಡ, ಕುಡುಕ ಗಂಡನ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು. ಅಂದ್ರೆ ಅಳ್ತಾ, ಅಂದ್ರೆ ಗಂಡನ ಬಗ್ಗೆ ಕುಡಿಬೇಡ ರಂಗ ಅಂದ್ರೆ ಒಬ್ಬ ಹೆಣ್ಮಗಳಿಗೆ ಕುಡುಕ ಗಂಡ ಇದ್ರೆ ಆ ಫೀಲಿಂಗ್ ಒಳಗಡೆಯಿಂದ ಕಣ್ಣೀರ್ ಸಮೇತ ಮಾತುಗಳು ಬರ್ತಾವಲ್ಲ, ಅದನ್ನ ಮಾತನಾಡಿದ್ರು ಗಂಗಕ್ಕ. ಕೋಪದಿಂದ ಹೋದ್ರು, ಕೊನೆಗೆ ರಿಜೆಕ್ಟ್ ಆದ್ರು ಗಂಗಕ್ಕ ಅವರೇ, ನಾನು ನಿಮಗೆ ಒಂದೇ ಮಾತು ಹೇಳೋದು, ಹ್ಯಾಸ್ ಎ ಸಿಸ್ಟರ್ ಅಂತಾದ್ರೂ ತಿಳ್ಕೊಳ್ಳಿ. ಅಕಸ್ಮಾತ್ ನೀವು ವಿಡಿಯೋ ನೋಡಿ ನೀವು ರಿಜೆಕ್ಟ್ ಆದ್ರಿ ಅಂತೇಳಿ ಬಿಗ್ ಬಾಸ್ ಬಗ್ಗೆ, ಜಡ್ಜಸ್ಗಳ ಬಗ್ಗೆ ಬ್ಯಾಡ್ ಆಗಿ ನೀವು ವಿಡಿಯೋಗಳು ಮಾಡೋದನ್ನ ಬಿಟ್ಟು ಬಿಗ್ ಬಾಸ್ ಕನ್ನಡ ಸೀಸನ್ 14ಗೆ ನಾನು ಹೋಗ್ಲೇಬೇಕು ಅಂತ ಇವತ್ತಿಂದಾನೇ ನೀವು, ಆಯ್ತಾ, ಒಂದು ಒಳ್ಳೊಳ್ಳೆ ವಿಡಿಯೋಗಳು ಮಾಡಕ್ ಹೋಗಿ ನೆಕ್ಸ್ಟ್ ಸೀಸನ್ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಗೆ ಹೋಗ್ತೀರಾ. ನನ್ಗೆ ಹೇಳ್ಬೇಕು ಅನ್ಸ್ತು, ಹೇಳ್ದೆ. ಓಕೆ, ಅದಾದ ನಂತರ 10th ಕಂಟೆಸ್ಟೆಂಟ್ ಕಿರಣ್ ಶಾಸ್ತ್ರಿ ಬಂದ್ಬಿಟ್ಟು 23 ವರ್ಷ, ಪುರೋಹಿತ ಆಗಿ ಕೆಲಸ ಮಾಡ್ತಿದ್ದಾರೆ. ನನಗೆ ಕಿರಣ್ ಶಾಸ್ತ್ರಿಯಲ್ಲಿ ಕಂಡಿದ್ದೇನ್ ಗೊತ್ತಾ, ಫನ್ನು, ಕಾಮಿಡಿ, ಒಂಥರ ಹುಬ್ಳಿ ಲ್ಯಾಂಗ್ವೇಜ್, ಒಂಥರ ಏನೋ ಮಜವಾಗಿದೆ, ಆಯ್ತಾ. ಕಿರಣ್ ಶಾಸ್ತ್ರಿ ನನ್ನ ಪ್ರಕಾರವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರುವಂತ ಲಕ್ಷಣಗಳಿದೆ. ಗೊತ್ತಿಲ್ಲ ನನಗೆ, ಯಾಕೆ ಅಂತಂದ್ರೆ ಇನ್ನು ಮೇಲೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಸೆಲೆಕ್ಟ್ ಆಗಿರುವಂತ ಕಂಟೆಸ್ಟೆಂಟ್ಗೆ ಟಫ್ ಟಾಸ್ಕ್ ಕೊಡ್ತಾರೆ. ಆ ಟಫ್ ಟಾಸ್ಕ್ ಅಲ್ಲಿ ಯಾವ ಕಂಟೆಸ್ಟೆಂಟ್ ವಿನ್ ಆಗ್ತಾರೆ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ. ನಾವು ಒಟ್ಟಾರೆ, ಆಯ್ತಾ, ಸೆಲೆಕ್ಟ್ ಆದ್ರು ನಮ್ಮ ಕಿರಣ್ ಶಾಸ್ತ್ರಿ ಅವರು. ಅದಾದ ನಂತರ ಮಂಜೇಶ್ವರ್ ಅಂತ 30 ವರ್ಷ, ಮೈಸೂರವರು. ತುಂಬಾ ಚೆನ್ನಾಗಿ ಮಾತಾಡಿದ್ರು, ಫನ್ ಮಾಡಿದ್ರು, ಎಲ್ಲ ಮಾಡಿದ್ರು. ನಮ್ಮ ಜಡ್ಜಸ್ ಬೇರೆ ಐಸ್ ತಗೊಂಬಂತ ಐಸಿನ ಮೇಲೆ ನಿಂತ್ಕೊಂಡು ಮಾತಾಡಪ್ಪ ಅಂದ್ರು. ಪಾಪ ಐಸಿನ ಮೇಲೆ ನಿಂತ್ಕೊಂಡು ಹೆಂಗೋ ಶೂ ಬಿಚ್ಚಿ ಐಸಿನ ಮೇಲೆ ನಿಂತ್ಕೊಂಡು ಹೆಂಗೋ ಪಾಪ ಮಾತಾಡಕ್ ಟ್ರೈ ಮಾಡಿದ್ರು, ಬಟ್ ರಿಜೆಕ್ಟ್ ಆದ್ರು. ಬಂದಂತಹ 11 ಕಂಟೆಸ್ಟೆಂಟ್ಗಳು ಕೂಡ, ಆಯ್ತಾ, ಅವ್ರದೇ ಆದ ರೀತಿಲಿ, ಆಯ್ತಾ, ಬಿಗ್ ಬಾಸ್ ಅವ್ರನ್ನ ಒಪ್ಸಕ್ಕೆ ಟ್ರೈ ಮಾಡಿದ್ರು. ನನಗೆ ಗೊತ್ತಿಲ್ಲ, ನಾನು ನಿನ್ನ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶೋ ತುಂಬಾ ಟಫ್ ಆಗುತ್ತೆ. ಕಂಟೆಸ್ಟೆಂಟ್ಗಳಿಗೆ ವಿಪರೀತವಾದ ಕಷ್ಟದ ಟಾಸ್ಕ್ಗಳು ಕೊಡ್ತಾರೆ. ನೀವು ಆಗ್ಲೇ ಪ್ರೋಮೋ ನೋಡಿರ್ಬೋದು. ನೀವು ಐಸ್ ಒಳಗಡೆ, ಡ್ರಮ್ ಒಳಗಡೆ ಕುತ್ಕೋಬೇಕು, ಮತ್ತೆ ಏನೇನೋ ತುಂಬಾ ಕಷ್ಟದ ಟಾಸ್ಕ್ಗಳಿದಾವೆ. ಅದ್ರಲ್ಲೆಲ್ಲ ಯಾರು ಜಯಿಸ್ತಾರೆ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಂಟೆಸ್ಟೆಂಟ್ ಆಗಿ ಹೋಗ್ತಾರೆ. ನಿಮಗೆ ಇವತ್ತು ಅಂದ್ರೆ ಇನ್ನೊಂದ್ 2 ಎಪಿಸೋಡ್, ಶುಕ್ರವಾರ ತನಕ ಒಂದು 2 ಎಪಿಸೋಡ್ ನಿಮಗೆ ಸೆಲೆಕ್ಷನ್ ಬರುತ್ತೆ. ನೆಕ್ಸ್ಟ್ ಸೋಮವಾರದಿಂದ ಅಸಲಿ ಆಟ ಪ್ರಾರಂಭ. ಅಲ್ಲಿ ನಿನ್ನ ಸೆಲೆಕ್ಟ್ ಆಗಿರೋರ್ನ ಫಿಲ್ಟರ್ ಮಾಡ್ತಾ ಬರ್ತಾರೆ. ಇಷ್ಟಿರೋ ಒಂದು ಸೆಲೆಕ್ಷನ್ ಇಷ್ಟ ಆಗುತ್ತೆ. ಯಾಕೆಂದ್ರೆ ಟಫ್ ಆಗಿರುವಂತಹ ಟಾಸ್ಕ್ಗಳು ಕೊಡ್ತಾರೆ. ಆಗ ನಿಜವಾಗ್ಲೂ ಕೂಡ ಯಾರು ಅದರಲ್ಲಿ ಸಸ್ಟೈನ್ ಆಗ್ತಾರೆ, ಆ ಟಫ್ ಆಗಿರೋ ಟಾಸ್ಕ್ಗಳನ್ನ ವಿನ್ ಆಗ್ತಾರೆ, ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಾರೆ. ಖಂಡಿತವಾಗ್ಲೂ ಅಗ್ನಿ ಪರೀಕ್ಷೆ ಶೋನ 3rd ಎಪಿಸೋಡ್ ತುಂಬಾನೇ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು. ನನ್ನ ರಿವ್ಯೂ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀನಿ ಅಂತೀನಿ. ಬಾಯ್.